ನಾವಿದ್ದೀವಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗುಜ್ಜನಹಳ್ಳಿ ಗ್ರಾಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಂಕರಪ್ಪನವರು ಅಣ್ಣಿಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ. ಬನ್ನಿ ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಾವು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಇಟಿ ಹೋಬಳಿ ಅಣ್ಣಿಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗುಜ್ಜನಹಳ್ಳಿ ಗ್ರಾಮದ ಡಿ ಶಂಕರಪ್ಪನಾದ ನಾನು ಮೊದಲನೇ ಬಾರಿಗೆ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಎರಡನೇ ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸಾರ್ವಜನಿಕರ ಸೇವೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೇನೆ. ತದನಂತರದಲ್ಲಿ ಸಮಾಜ ಸೇವೆಯಲ್ಲಿ ಸಹ ನಾವು ಜಿಲ್ಲಾ ಉಪಹಾರ ಸಂಘದ ಒಳಗೊಂಡಂತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅನೇಕ ಸಾರ್ವಜನಿಕ ಸಮಸ್ಯೆಗಳಿರ್ಬೋದು ಮತ್ತು ಸಮಾಜದ ಎಲ್ಲ ಕಾರ್ಯಗಳಿರ್ಬೋದು, ಸಮಾಜದ ಕೆಲವೊಂದು ಕಾರ್ಯಕ್ರಮಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಾವು ಭಾಗಿಯಾಗ್ತಾ ಸ್ಪಂದಿಸಿಕೊಂಡು ಬರ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಹೇಳೋದಿಷ್ಟೇ, ದೇಶಾದ್ಯಂತ ನಮ್ಮ ಪೂಜ್ಯರು ಶ್ರೀ 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 ಭಗೀರಥ ಪೀಠದ ಪರಮ ಪೂಜ್ಯರು ಜಗದ್ಗುರುಗಳು ಆಗಿರ್ತಕ್ಕಂತಹ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ದೇಶಾದ್ಯಂತ ಹೋರಾಟ ಮಾಡಿಬಿಟ್ಟು ಸುಮಾರು ತಿಂಗಳಿಗೆ 8,000 to 10,000 ಕಿಲೋಮೀಟ್ರನ್ನ ಅವರು ಪ್ರಯಾಣ ಬೆಳೆಸಿ ಭಕ್ತರುಗಳಲ್ಲಿ, ಸಮಾಜದ ಮುಖಂಡರುಗಳಲ್ಲಿ, ಗ್ರಾಮಸ್ಥರುಗಳಲ್ಲಿ ಏನು ಸಮಾಜನ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂತರಬೇಕು ಅನ್ನುವ ಹೋರಾಟ ನಡೆಸ್ತಿದ್ದಾರೆ. ಅವ್ರಿಗೆಲ್ಲರೂ ಸಹ ನಾವು ರಾಜ್ಯ ಸಂಘದಲ್ಲಿರ್ಬೋದು, ನಾವು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಸದಸ್ಯರುಗಳ ಒಳಗೊಂಡಂತೆ ನಮ್ಮ ಸಮಾಜದವರು ಇರ್ಬೋದು, ಜಿಲ್ಲಾ ಸಂಘದವರು, ತಾಲೂಕು ಸಂಘದವರು ಇರ್ಬೋದು, ಎಲ್ಲರೂ ಸಹ ಅವ್ರ ಜೊತೆಗೂಡ್ಬಿಟ್ಟು ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತಂತೇಳಿ ಈ ನಾಡಿನಾದ್ಯಂತ ತಮ್ಮದೊಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ಈ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದರೆ ಮುಂದಿನ ದಿವಸದಲ್ಲಿ ಏನು ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿದ್ರು ಅವರು, ಅದಾದಮೇಲೆ ಎಸ್ ಟಿಗೆ ಸೇರಿಸ್ಬೇಕು ಅನ್ನೋದಂಥ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಹೋರಾಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಲ್ಲಿ, ರಾಜ್ಯ ಸಂಘದಲ್ಲಿ ಎಲ್ಲರನ್ನೂ ಕೇಳ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಸರಿ, ಅಣ್ಣಿಗೇರಿ ಗ್ರಾಮ ಪಂಚಾಯತಿ ಸುತ್ತಮುತ್ತ ಯಾವ ಹಳ್ಳಿಗಳಲ್ಲಿ ನಮ್ಮ ಉಪ್ಪರು ಬರ್ತಾರೆ? ಅಣ್ಣಿಗೇರಿ ಗ್ರಾಮ ಪಂಚಾಯತಿ ಸುತ್ತಮುತ್ತ ಅಂತಂದರೆ ಪಾತೇನಹಳ್ಳಿ, ಸಾಣಿಹಳ್ಳಿ, ಗುಜ್ಜೇನಹಳ್ಳಿ, ಅಣ್ಣಿಗೇರಿ, ಈ ಥರ ಮುಗುಳಿಕಟ್ಟೆ ಇರ್ಬೋದು, ಗುಡ್ಡಳ್ಳಿ ಇರ್ಬೋದು, ಕೊತ್ಗೆರೆ ಇರ್ಬೋದು, ಅನೇಕ ಕಡೂರು ತಾಲೂಕಿನಲ್ಲಿ ಅಂತಂತಂದರೆ ನಾವೇನು ಹಳೆ ಸಿದ್ರಹಳ್ಳಿಯಿಂದ ಹಿಡ್ಕೊಂಡು ಮರವಂಜಿ ಚಿನ್ಕಾರನಹಳ್ಳಿವರೆಗೂ ಬರ್ತವೆ ನಮ್ಮ ಹಳ್ಳಿಗಳು. ಈ ಕಡೆ ಅಂತರಗಟ್ಟೆಯಿಂದ ಹಿಡ್ಕೊಂಡು ನಿಂಗ್ಲಾಪುರದವರೆಗೂ ಬರ್ತವೆ. ಅನೇಕ ಹಳ್ಳಿಗಳಿಗೂ ಸಹ ನಾವು ಜಿಲ್ಲಾ ಸಂಘದವರು, ತಾಲೂಕು ಸಂಘದವರು ನಾವೆಲ್ಲರೂ ಒಳಗೊಂಡಂತೆ ಎಲ್ಲ ಹಳ್ಳಿಗಳನ್ನ ನಾವು ಭೇಟಿ ಮಾಡಿ ಜನಗಳನ್ನ ಏನು ಕಷ್ಟ ಸುಖಗಳನ್ನ ಆಲಿಸಿ ಕೆಲವೊಂದು ಸ್ಥಳದಲ್ಲೇ ಪರಿಹರಿಸೋ ಕೆಲಸಗಳನ್ನು ಸಹ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ಭಾಗದಲ್ಲಿ ಉಪ್ಪಾರು ಯಾವ್ಯಾವ ವೃತ್ತಿ ಮಾಡ್ತಾ ಇದ್ದಾರೆ ಸರ್? ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈ ಭಾಗದಲ್ಲಿ? ಉಪ್ಪಾರು ಅಂತಂತಂದರೆ ಏನು ತೆಂಗು ಬೆಳೆ ಮಾಡ್ತಾರೆ, ಅಡಿಕೆ ಬೆಳೆ ಮಾಡ್ತಾರೆ, ತದನಂತರದಲ್ಲಿ ರಾಗಿ ಇದನ್ನೆಲ್ಲ ಮಾಡ್ಕೊಂಡು ಕೃಷಿಕ ಇದರಲ್ಲಿ ವೃತ್ತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಕುರಿ ಸಾಕಾಣಿಕೆಯೂ ಸಹ ಮಾಡ್ತಿದ್ದಾರೆ. ಆಮೇಲೆ ವ್ಯಾಪಾರೋದ್ಯಮದಲ್ಲಿ ಸಹ ಜೀವನ ನಡೆಸ್ತಾ ಇದ್ದಾರೆ ಈ ಭಾಗದಲ್ಲಿ. ಸರಿ, ಈಗ ಉಪ್ಪಾರ ಅಭಿವೃದ್ಧಿ ನಿಗಮದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಉಪ್ಪಾರ ಅಭಿವೃದ್ಧಿ ನಿಗಮದ ಬಗ್ಗೆ ಅಂತಂತಂದರೆ ನಾವು ಮುಂದಿನ ದಿವಸದಲ್ಲಿ ಇನ್ನೂ ಹೋರಾಟ ಮಾಡಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು. ಏನು ನಮ್ಮ ಸ್ವಾಮೀಜಿಯವರ ಕನಸಿದೆ ಅದನ್ನು ನಾವು ನೆನೆಸು ಮಾಡಬೇಕು ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೀಸಲಾತಿ ಬಗ್ಗೆ ನಾವು ಏನು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಸಾಕಷ್ಟು ಇಡೀ ದೇಶಾದ್ಯಂತ ನಾವು ಮೊನ್ನೆ ಒಂದು ಸತಿ ಡೆಲ್ಲಿಯಲ್ಲಿ ಕರೆದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅನೇಕ ಮುಖಂಡರುಗಳು ಸಹ ನಾವು ಡೆಲ್ಲಿಗೆ ಹೋಗಿ ಭಾಗವಹಿಸಿದ್ದು. ಅಂಥ ದೊಡ್ಡ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ನಮ್ಮ ದೇಶಾದ್ಯಂತ ಎಲ್ಲ ರಾಜ್ಯಗಳಿರ್ಬೋದು, ತಾಲೂಕುಗಳಿರ್ಬೋದು, ಜಿಲ್ಲೆಗಳ ವತಿಯಿಂದ ಮುಖಂಡರುಗಳು ಅವ್ರ ಬೆಂಬಲವನ್ನು ಸೂಚಿಸಿದರೆ ಮುಂದಿನ ದಿವಸದಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಮುಂದಿನ ದಿವಸದಲ್ಲಿ ಯುವಕರಿಗೆ, ಯುವತಿಯರಿಗೆ ಏನು ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಉಪ್ಪಾರ ಯುವಕ ಸಂಘಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆ ಉಪ್ಪಾರ ಯುವಕ ಸಂಘರು ಅಂತಂತಂದರೆ ಯುವ ಮುಖಂಡರುಗಳು ಸಂಘಟನೆ ಆಗಬೇಕು. ನಿನ್ನೆ ಏನು ಭಗೀರಥ ಯುವ ಸೇನೆ ಅಂತಂತೇಳಿ ಹಳ್ಳಿಯಲ್ಲೂ ಸಹ ಈಗ ಕೆಲವೊಂದು ಹಳ್ಳಿಗಳಲ್ಲೆಲ್ಲ ಸ್ಥಾಪನೆ ಇದ್ದಾವೆ. ಇನ್ನೂ ಅನೇಕ ಹಳ್ಳಿಗಳು ಖಾಲಿ ಇದ್ದಾವೆ. ಅಂಥ ಹಳ್ಳಿಗಳಲ್ಲಿ ಭಗೀರಥ ಯುವಕ ಸೇನೆ ಅಂತಂತೇಳಿ ಮಾಡಿಕೊಂಡು ಸಮಾಜದ ಕೆಲಸದಲ್ಲಿರ್ಬೋದು, ಮಠದ ಕೆಲಸದಲ್ಲಿರ್ಬೋದು, ಅಂಥವಕ್ಕೆಲ್ಲ ಭಾಗವಹಿಸಬೇಕು ಅಂತಂತೇಳಿ ಯುವ ಮುಖಂಡರಲ್ಲಿ ನಾನು ಮತ್ತೊಂದು ಮನವಿಯನ್ನು ನಾನು ಮಾಡಿಕೊಳ್ತಿದ್ದೀನಿ. ಸರ್, ಈ ಭಾಗದಲ್ಲಿ ಭಗೀರಥ ಸರ್ಕಲ್ ಅಥವಾ ಭಗೀರಥ ಬಡಾವಣೆ ಉಪ್ಪಾರ ಹಳ್ಳಿಗಳು ಆ ಥರ ಯಾವ ಉಪ್ಪಾರ ಹೆಸರಲ್ಲಿ ಇದ್ದಾವೆ? ನಮ್ಮ 9ನೇ ಬೇಲಿಕಲ್ ಗ್ರಾಮದಲ್ಲಿ
ಮೇಜರಾಗಿ ನಮ್ಮ ಜನಾಂಗದವರು ಇರೋದ್ರಿಂದ ಭಗೀರಥ ಸರ್ಕಲ್ ಅನ್ನೋದನ್ನ ನಿರ್ಮಾಣ ಮಾಡಬೇಕು ಅಂತಂತೇಳಿ ನಾವು ಈಗಾಗಲೇ ಒಂದು ಸತಿ ಕೂತು ಚರ್ಚೆ ಮಾಡಿದ್ವಿ ಮುಖಂಡರುಗಳ ಜೊತೆ ಅಂತೆಲ್ಲ. ಮುಂದಿನ ದಿವಸದಲ್ಲಿ 9ನೇ ಮೆಡಿಕಲ್ ಸರ್ಕಲ್ನ ಭಗೀರಥ ಸರ್ಕಲ್ ಅಂತಂತೇಳಿ ಘೋಷಣೆ ಮಾಡೋಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತಂತೇಳಿ ಈ ಸಂದರ್ಭದಲ್ಲಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ರಾಜಕೀಯ ಪಕ್ಷಗಳು ಉಪ್ಪಾರನ ಕೇವಲ ಓಟಿಗೋಸ್ಕರ ಬಳಸ್ಕೊತಾ ಇದ್ದಾರೆ ಅಂತ ಒಂದು ಮಾತಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲ ರಾಜಕೀಯ ಪಕ್ಷಗಳು ಓಟಿಗೋಸ್ಕರ ಬಳಸ್ಕೊಳ್ತಾರೆ ಅನ್ನೋ ಮಾತು ಹಿಂದಿನಿಂದಲೂ ಬರ್ತಾ ಇದೆ, ಈಗಲೂ ಸಹ ಇದೆ. ಅದರಲ್ಲಿ ನಮ್ಮ ಸಮಾಜದವರು ಜಾಗೃತರಾಗಬೇಕು. ಒಗ್ಗಟ್ಟಿನಿಂದ ನಾವು ಯಾವುದೇ ಒಂದು ಇದಾಗಲಿ ನಾವು ಸ್ಪಂದನೆ ಮಾಡಬೇಕು. ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ರಾಜಕೀಯ ಪಕ್ಷದವರಾಗಲಿ ನಮ್ಮ ಜನಾಂಗದ ಹತ್ರ ಬಂದ್ಬಿಟ್ಟು ಒಂದು ಯಾವುದೋ ಒಂದು ಜೆಡ್ ಪಿ ಇರ್ಬೋದು, ತಾಲೂಕ್ ಪಂಚಾಯತ್ಗೆ ಇರ್ಬೋದು, ಇಂಥ ಅನೇಕ ಟಿಕೆಟ್ಗಳನ್ನ ಕೊಟ್ಟು ಗೆಲ್ಲಿಸ್ಬೇಕಪ್ಪ, ಅವರಲ್ಲಿ ಒಗ್ಗಟ್ಟಿದೆ ಅಂತ ಮಾತನ್ನು ಅವರು ಹೇಳ್ತಾರೆ. ಇಲ್ಲ ಅಂತಂದ್ರೆ ನಮಗೆ ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ರಾಜಕೀಯ ಪಕ್ಷಗಳು ನಮ್ಮನ್ನು ಬಳಸ್ಕೊಂಡು ಕೆಲವೊಂದು ಸತ್ತಲ್ಲಿ ಹಂಗೆ ಆಶ್ವಾಸನೆ ಕೊಟ್ಟು ಕೈ ಬಿಟ್ಟು ಹೋಗ್ತಾರೆ. ಈಗ ಭಗೀರಥ ಪೀಠದ ಕಾರ್ಯಕ್ರಮಗಳಲ್ಲಿ ನಿಮ್ಮದು ಯಾವ ಥರ ಸೇವೆ ಇರುತ್ತೆ ಸರ್ ಅಲ್ಲಿ ಭಗೀರಥ ಪೀಠದ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ನಾವು ಅವತ್ತಿನ ದಿವಸ ಎಂಥ ಒತ್ತಡದ ಕೆಲಸಗಳು ಇದ್ದರೂ ಸಹ ನಾವು ಭಾಗಿಯಾಗ್ತೀವಿ. ಯುವಕರುಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೈಲಾದಂಥ ನಾವು ಸೇವೆ ಮಾಡೋದಿರ್ಬೋದು, ಕೈಲಾದಂಥ ಕೆಲಸ ಮಾಡೋದಿರ್ಬೋದು ಅಂಥವನ್ನೆಲ್ಲ ನಾವು ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀವಿ.